ಬಂಧುಗಳೇ ನಮಸ್ತೆ. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಇದರ ಹೆಸರನ್ನ ಕೇಳದವರೇ ಇಲ್ಲ. ಯಾಕಂದ್ರೆ ಇದು ಭಾರತದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂತಹ ಆನ್ಲೈನ್ ಪೂರೈಕೆದಾರ ಆಹಾರ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ಇತ್ತೀಚಿನ ಪ್ರಪಂಚದಲ್ಲಿ ಜನರು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದಂತಹ ಆಹಾರಗಳನ್ನ ಮೊಬೈಲ್ ಮುಖಾಂತರ ಆರ್ಡರ್ ಮಾಡಿದರೆ ಸಾಕು, ಮನೆಯ ಬಾಗಿಲಿಗೆ ತಂದು ಕೊಡುವ ಸಂಸ್ಥೆಗಳಾಗಿದೆ. ಆದ್ರೆ ಇಂದು ಅದೇ ಸಂಸ್ಥೆ ನಡೆಸುವ ಮೋಸದ ವಿರುದ್ಧ ಮಂಗಳೂರು ಭಾಗದಾದ್ಯಂತ ಬೃಹತ್ ಆಕ್ರೋಶ ಶುರುವಾಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಇದರ ಬೆನ್ನೆಲುಬಾಗಿರುವಂತಹ ಅದರಲ್ಲಿ ದುಡಿಯುವ ರೈಡರ್ಸ್. ಹೌದು, ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಗ್ರಾಹಕರಿಂದ ಆಹಾರಕ್ಕೆ ಹೆಚ್ಚಿನ ಮೊತ್ತದ ಹಣವನ್ನ ಪಡೆದುಕೊಂಡು ಅತ್ಯಂತ ಲಾಭದಾಯಕವಾಗಿ ಮುಂದುವರಿಯುತ್ತಿರುವಂತಹ ಕಂಪನಿಗಳಾದ್ರೂ ಇದು ಅದರಲ್ಲಿ ದುಡಿಯುವ ರೈಡರ್ಸ್ ಗಳಿಗೆ ಸರಿಯಾದ ಮೊತ್ತವನ್ನ ನೀಡದೆ ಕೇವಲ ದುಡಿಸಿಕೊಳ್ಳುವ ಚಾಳಿಯಿಂದ ಇವತ್ತು ಎಲ್ಲಾ ರೈಡರ್ಸ್ ಈ ಕಂಪನಿಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಇವೆರಡೂ ಕಂಪನಿಗಳು ಗ್ರಾಹಕರಿಂದ ದುಪ್ಪಟ್ಟು ಹಣವನ್ನ ಪಡೆದುಕೊಳ್ಳುವುದು ಮಾತ್ರವಲ್ಲದೆ ಬೇರೆ ಬೇರೆ ಹೆಸರಿನಲ್ಲಿ ಫೀಸ್ ಹಾಕಿಸಿಕೊಂಡು ಅದರಲ್ಲಿ ದುಡಿಯುವ ಯುವಕರಿಗೆ ಕನಿಷ್ಠ ಸಂಬಳವನ್ನ ಕೂಡ ನೀಡುತ್ತಿಲ್ಲ. ಪೆಟ್ರೋಲ್ ದರ 100ರ ಗಡಿ ದಾಟಿದ್ದರೂ ಕೂಡ ಇಲ್ಲಿ ಕಿಲೋಮೀಟರ್ಗೆ ಕೆಲವೊಮ್ಮೆ 5 ರೂಪಾಯಿ ಕೊಟ್ಟು ಕೆಲಸವನ್ನ ಮಾಡಿಸಿಕೊಳ್ಳುತ್ತಿದ್ದಾರೆ. ದಿನದ ಊಟದ ಖರ್ಚು, ಪೆಟ್ರೋಲ್ ದರ ಎಲ್ಲವನ್ನ ಕಡಿತಗೊಳಿಸಿ ನೋಡಿದರೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆಯವರೆಗೆ ದುಡಿದರೂ ಕೂಡ ಕೈಗೆ ಸಿಗೋದು ಕೇವಲ 700ರಿಂದ 750 ರೂಪಾಯಿ. ಇದರಲ್ಲಿ ಬೈಕ್ ಸರ್ವಿಸ್, ಅನದರ್ ಥಿಂಗ್ ಅದನ್ನೆಲ್ಲ ಸೇರಿಸಿಲ್ಲ. ಎಷ್ಟೋ ಯುವಕರು ಸರಿಯಾಗಿ ಊಟ ಮಾಡದೆ ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡಿದರೂ ಕೂಡ ಸಂಬಳ ನೀಡುತ್ತಿಲ್ಲ. ಇದರ ನಡುವಲ್ಲಿ ಗ್ರಾಹಕರ ಅವಾಚ್ಯ ಶಬ್ದಗಳು, ಕೆಲವೊಂದು ರೆಸ್ಟೋರೆಂಟ್ಗಳು ಅರ್ಧ ಗಂಟೆಗಿಂತಲೂ ಹೆಚ್ಚಿನ ಹೊತ್ತು ತಡ ಮಾಡಿಕೊಡುವುದರಿಂದ ದಿನದ ಸಂಬಳ ಪಡೆಯುವಲ್ಲಿ ಪರದಾಡುವ ಕಷ್ಟ ಅಷ್ಟಿಷ್ಟಲ್ಲ. ಇವರು ಕೊಡುವ ಇನ್ಸೆಂಟಿವ್ಸ್ ಗಳಿಗೆ ನಾನಾ ನಿಬಂಧನೆ ಹಾಕಿ ಅದರ ಸಲುವಾಗಿ ಕೆಲಸವನ್ನ ಮಾಡಿಸಿಕೊಳ್ಳುತ್ತಿದ್ದಾರೆ. ಇಷ್ಟೇ ಅಲ್ಲದೆ ವಾರದ ಸಂಬಳದಲ್ಲಿ ಆನ್ ಬೋರ್ಡಿಂಗ್ ಫೀಸ್ ಎಂಬ ನೆಪದಲ್ಲಿ ಹಣವನ್ನ ಕಡಿತಗೊಳಿಸಿ ಮೋಸ ಮಾಡಿ ಇವರ ಜೋಬನ್ನ ತುಂಬಿಸಿಕೊಳ್ಳುತ್ತಿದ್ದಾರೆ. ಕೆಲವೊಮ್ಮೆ ಆರ್ಡರ್ ಅನ್ನ ಗ್ರಾಹಕರು ಕ್ಯಾನ್ಸಲ್ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಕ್ಯಾನ್ಸಲ್ ಆದ ಆರ್ಡರ್ ಅನ್ನ ಗ್ರಾಹಕರ ಜಾಗಕ್ಕೆ ಹೋಗಿ ಅಲ್ಲಿಂದ ವಾಪಸ್ ರೆಸ್ಟೋರೆಂಟ್ ಬಳಿ ತಂದು ರಿಟರ್ನ್ ಕೊಟ್ಟರೂ ಕೂಡ 1 ರೂಪಾಯಿ ಕೂಡ ಕೊಡದ ಸಾಕಷ್ಟು ನಿದರ್ಶನಗಳಿಂದ ರೈಡರ್ಸ್ ಬೇಸತ್ತು ಹೋಗಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕೂಲಿ ಕೆಲಸಕ್ಕೆ 9 ಗಂಟೆಗೆ ಹೋಗಿ 5 ಗಂಟೆಗೆ ಕೆಲಸ ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡಿ 800 ರೂಪಾಯಿ ತರುವ ಈ ಸಮಾಜದಲ್ಲಿ ಕಷ್ಟಪಟ್ಟು ರಾತ್ರಿ ಹಗಲು ದುಡಿದರೂ ಸರಿಯಾದ ಸಂಬಳ ಸಿಗದೆ ಇವರುಗಳು ಕಷ್ಟ ಅನುಭವಿಸುತ್ತಿದ್ದೇವೆಂದು ಎಲ್ಲಾ ರೈಡರ್ಸ್ ಹೇಳಿಕೊಳ್ತಾ ಇದ್ದಾರೆ. ಸ್ವಿಗ್ಗಿ ಅವರು ಮಾಡಿದ ಈ ಪ್ರತಿಭಟನೆಗೆ ಬಹಳಷ್ಟು ರೈಡರ್ ಬೆಂಬಲವಾಗಿ ನಿಂತಿದ್ದು ಮಾತ್ರವಲ್ಲದೆ ಇದೇ ರೀತಿಯ ಇನ್ನೊಂದು ಆಹಾರ ಪೂರೈಕೆ ಕಂಪನಿ ಝೊಮ್ಯಾಟೊದ ಯುವಕರು ಕೂಡ ಇದಕ್ಕೆ ಸಾಥನ್ನ ನೀಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ನಾವು ದುಡಿದಿದ್ದಕ್ಕೆ ಸರಿಯಾಗಿ ವೇತನವನ್ನ ನೀಡಬೇಕು, ಅಲ್ಲಿಯವರೆಗೂ ನಮ್ಮ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ಗಟ್ಟಿ ನಿಲುವಿನಲ್ಲಿ ಪ್ರತಿಯೊಬ್ಬ ರೈಡರ್ಸ್ ನಿಂತಿದ್ದಾರೆ. ಒಂದು ನಿಟ್ಟಿನಲ್ಲಿ ನೋಡಿದಾಗ ಇವರ ಪ್ರತಿಭಟನೆ ನ್ಯಾಯಯುತವಾಗಿ ಇದೆ. ರಾತ್ರಿ ಹಗಲು ಕಷ್ಟಪಡುವಾಗ ಸರಿಯಾದ ವೇತನ ಸಿಗದೆ ಇರುವುದು ಅತ್ಯಂತ ದೊಡ್ಡ ಅನ್ಯಾಯವೇ ಆಗಿದೆ. ಎಷ್ಟೋ ಜನ ಯುವಕರು ಪಾರ್ಟ್ ಟೈಮ್ ಕೆಲಸಕ್ಕೆ ಅದೆಷ್ಟೋ ಸಂಕಷ್ಟಗಳು ಎದುರಾದರೂ ಇದನ್ನ ಮಾಡುವಾಗ ಇದನ್ನ ಕೇವಲ ಲಾಭದ ಉದ್ದೇಶದಿಂದ ಗುಲಾಮರಂತೆ ನಡೆಸಿಕೊಳ್ಳುವುದು ಅತ್ಯಂತ ಹೇಯ ಕೃತ್ಯವಾಗಿದೆ. ಮಂಗಳೂರು ಭಾಗದಲ್ಲಿ ಶನಿವಾರ ಭಾನುವಾರ ಅತ್ಯಂತ ಹೆಚ್ಚಿನ ಆರ್ಡರ್ ಇದ್ದರೂ ಕೂಡ ಇವರು ಮಾಡಿದ ಮುಷ್ಕರದಿಂದ ಎಲ್ಲಾ ಹೋಟೆಲ್ಗಳು ಸ್ವಿಗ್ಗಿ ಆಪ್ ನಲ್ಲಿ ಬಂದ್ ಆಗಿದ್ದು ಈ ಮುಷ್ಕರ ಬೇಡಿಕೆ ಈಡೇರಿಸುವವರೆಗೂ ಮುಂದುವರಿಸುತ್ತೇವೆ ಎನ್ನುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಸ್ವಿಗ್ಗಿ ಅವರು ಮಾಡಿದ ಈ ಮುಷ್ಕರಕ್ಕೆ ಝೊಮ್ಯಾಟೊ ರೈಡರ್ಸ್ ಕೂಡ ಬೆಂಬಲವಾಗಿ ನಿಂತಿರುವುದರಿಂದ ಮುಂದಿನ ದಿನದಲ್ಲಿ ಎರಡೂ ಪಾಲುದಾರ ಸಂಸ್ಥೆಗಳ ವಿರುದ್ಧ ಹೋರಾಟ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಸರಿಯಾದ ದರ ಮತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಹೋರಾಡುತ್ತಿರುವ ಇವರಿಗೆ ಇಲ್ಲಿಯವರೆಗೂ ಕಂಪನಿಯಿಂದ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ. ಹೀಗಾಗಿ ಇದು ಮುಂದಿನ ದಿನದಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂಬ ಸೂಚನೆಯನ್ನ ನೀಡುತ್ತಿದೆ. ಬಂಧುಗಳೇ, ಪ್ರತಿಯೊಬ್ಬ ಕಾರ್ಮಿಕನ ಬೆನ್ನೆಲುಬಾಗಿ ನಿಲ್ಲೋದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಪ್ರತಿಯೊಬ್ಬ ಕಾರ್ಮಿಕನ ಬೆನ್ನೆಲುಬಾಗಿ ನಾವಿರೋದಕ್ಕೆ ಶತಸಿದ್ಧ ಅನ್ನುವಂತಹ ಮಾತಿನೊಂದಿಗೆ ಈ ವಿಡಿಯೋವನ್ನ ಕೊನೆಗೊಳಿಸ್ತಾ ಇದ್ದೇನೆ.